Hello everyone, welcome to Sanmarga classes. ಜೀವ ವೈವಿಧ್ಯತೆ ಎಂದರೇನು ಅಂತ ಕೇಳಿದ್ದಾರೆ ಮಕ್ಕಳೇ. ಜೀವ ವೈವಿಧ್ಯತೆ ಎಂದರೇನು? ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲಾ ಬಗೆಯ ಸಸ್ಯಗಳು, ಪ್ರಾಣಿಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಜೀವ ವೈವಿಧ್ಯತೆ ಎಂದು ಕರೆಯುತ್ತಾರೆ. ಓಕೆನಾ? ಸೊ ಒಂದು ಭೂಭಾಗದಲ್ಲಿ, ಒಂದು ಭೂಪ್ರದೇಶದಲ್ಲಿ ಕಂಡುಬರುವಂತಹ ಬೇರೆ ಬೇರೆ ತರದ ಸಸ್ಯಗಳು, ಪ್ರಾಣಿಗಳು ಮತ್ತು ಪ್ರಭೇದಗಳು. ಜಲಚರಗಳಲ್ಲಿ ನೀವು ನೋಡಿರ್ಬೋದು, ಜಲಚರ ಸಸ್ಯಗಳು, ಪ್ರಾಣಿಗಳು ಎಲ್ಲ ಇರ್ತವೆ. ಅದೇ ರೀತಿ ಭೂಮಿಯ ಮೇಲೆ ಅನೇಕ ರೀತಿಯ ಪ್ರಾಣಿಗಳು, ಸಸ್ಯಗಳು ಭೂಮಿಯ ಒಳಗಡೆನೂ ಕೂಡ ಇರ್ತವೆ. ಓಕೆನಾ? ಸೊ ಈ ರೀತಿ ಒಂದು ಭೂಭಾಗದಲ್ಲಿ ಕಂಡುಬರುವಂತಹ ಜೀವಿಗಳ ವೈವಿಧ್ಯತೆಯನ್ನ ನಾವು ಜೀವ ವೈವಿಧ್ಯ ಅಂತ ಕರಿತೀವಿ. ಓಕೆ. ಜೀವ ಪ್ರಭೇದಗಳ ಸಂಖ್ಯೆಯು ಜೀವ ವೈವಿಧ್ಯತೆಯನ್ನ ಪ್ರತಿಬಿಂಬಿಸುತ್ತೆ ನಾವು. ಓಕೆ. ಜೀವ ವೈವಿಧ್ಯತೆ ಅತ್ಯಂತ ಪ್ರಮುಖವಾದದ್ದು, ಏಕೆಂದರೆ ಇದು ಪರಿಸರದ ಗುಣಮಟ್ಟವನ್ನ, ಕ್ವಾಲಿಟಿ ಆಫ್ ಎನ್ವೈರನ್ಮೆಂಟ್, ಪರಿಸರದ ಗುಣಮಟ್ಟವನ್ನ ಕಾಯ್ದುಕೊಳ್ಳಲು ಮಾತ್ರವಲ್ಲದೆ ಮಾನವನ ಉಳಿವಿಗೂ ಸಹ ಕಾರಣವಾಗಿದೆ. ಓಕೆನಾ? ಸೊ ಈಗ ನಾವು ಅತ್ಯಂತ ಅಪರೂಪವಾದಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಕಾಪಾಡಲು ಜೀವ ವೈವಿಧ್ಯತೆಯ ಸಂರಕ್ಷಣೆ ಅತಿ ಮುಖ್ಯವಾಗಿದೆ. ನೀವು ಕೇಳಿರ್ಬೋದು, ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅವುಗಳನ್ನ ಕಾಪಾಡಬೇಕು ಅನ್ನುವಂಥದ್ದು. ಈ ರೀತಿ ಪರಿಸರದಲ್ಲಿ ಯಾವುದೇ ಒಂದು ಜೀವಿಯು ಸಂಖ್ಯೆ ಕಡಿಮೆ ಆದರೂ ಕೂಡ ಅಲ್ಲಿನ ಸಮತೋಲನವು ಹಾಳಾಗುತ್ತೆ. ಓಕೆನಾ? ಸೊ ಜೀವ ಪ್ರಭೇದವನ್ನ ಕಾಪಾಡುವುದು ನಿಮ್ಮೆಲ್ಲರ ಅತಿ ಮುಖ್ಯ ಕರ್ತವ್ಯವಾಗಿದೆ. ಓಕೆ, ಥ್ಯಾಂಕ್ ಯು.